ನಮ್ಮ ಮಾಮ ಯಾಕೆ ಫೋನ್ ಮಾಡತ್ತಾನ? ಹಾಂ, ಇದಕ್ಕೆ ಮಾಡತ್ತಿರ್ಬೋದು, ಕೇಳ್ತೀನಿ ತಡಿ. ಹಲೋ, ಹೇಳಿ ಮಾಮ, ಎದಕ್ಕೆ ಫೋನ್ ಯಾಕೆ ಹಚ್ಚಿದಿ? ನಾನು ಫೋನ್ ಹಚ್ಚಿದ್ದೆ. ನನ್ನ ಮೊಬೈಲ್ನಾಗ ಕರೆನ್ಸಿನೇ ಇಲ್ಲ. ಹೌದೇನಕ್ಕ? ನಾನು ಮತ್ತು ಮಾಮ ಯಾಕೆ ಹಚ್ಚಿದ್ನಪ್ಪ ಅಂಥೇಳಿ ಅದ ಮತ್ತೇನಾರು ನೆನಪಿಗಿನ ಬಂತನ ಅಂತ ಹೆದರಿದೆ ನಾನು. ಅಯ್ಯ, ನಿಮ್ಮ ಮಾಮ ಭಾಳ ಬದಲಾಗ್ಯಾನ್ಲಿ. ನಾನು ಈಗ ಭಾಳ ದಿವಸದಿಂದ ನೋಡಾತೀನಿ. ಯಾವಾಗ ಅದು ತಲೆಗೆ ಹೊಡೆದು ಬಿತ್ತಲ್ಲ ಆವಾಗಿಂದ ಭಾಳ ಜವಾಬ್ದಾರಿ ತೊಗೊಳತಾನ. ಹುಡುಗಿಗೆ ದಿನ ಮುಂಜಾನೆದ್ದು ಅವನ್ನ ಬಿಟ್ಟು ಬರತ್ತಾನ. ಇದಕ್ಕೆ ಅಂಗನವಾಡಿ ಕರ್ಕೊಂಡು ಹೋಗ್ತಾನೆ, ಬಿಡ್ತಾನೆ. ಆಗ ಅವ್ನು ಕರ್ಕೊಂಡು ಒಂದಿಟ್ಟು ಆಡ್ತಾನೆ ಮಾಡ್ತಾನೆ. ಮನ್ಯಾಗ ಜಾಸ್ತಿ ಇರ್ತಾನವ. ಈಗ ಮೊದ್ಲಿಗತ್ತೆಲ್ಲ ಆ ಕಡೆ ಈ ಕಡೆ ಹೋಗಂಗಿಲ್ಲ ಈಗ. ಏನಪ್ಪ ನನಗರ ಏನು ತಿಳಿವಲ್ದು. ಹಂಗಂದ್ರೆ ಚಲೋ ಆತಲಕ್ಕ. ಹಾಂ, ಒಟ್ಟು ಬುದ್ಧಿ ಬಂತು ಅನ್ನಂಗೆ ಆತು ಬಿಡು. ಮಾವಾಗ ಬುದ್ಧಿ ಬಂತ ಇಷ್ಟೇ. ಹಿಂಗೆ ಇದ್ರೆ ಸಾಕು, ಇನ್ನೇನು ಬೇಕು? ಹೌದಿಲ್ಲಕ್ಕ? ಹೌದ್ಲೇ, ಅದೇ ನಾನು ಹಿಂಗೆ ಇದ್ದು ಬಿಡಪ್ಪ ಅಂತೇಳಿ ದೇವ್ರ ಕಡೆ ಬೇಡ್ಕೊಳತ್ತೀನಿ ನೋಡೋದು ಅಷ್ಟೇ. ಮತ್ತೇನು ನಾಟಕ ಮಾಡಲಿಲ್ಲ ಅಂದ್ರೆ ಅಷ್ಟೇ ಸಾಕು ನನಗೆ. ಹೌದು, ಮತ್ತೇನು ಮಾಡತ್ತೀನಿ ನಾನು? ಕೆಲಸ ಮತ್ತು ಗಾರ್ಮೆಂಟ್ಸಿಗೆ ಹೋಗ್ತೀನಿ ಅಂದಿದ್ದಿ, ಏನೋ ಕೆಲಸ ಹುಡುಕ್ತೀನಿ ಅಂದಿದ್ದಿ, ಎಲ್ಲ ಏನಾಗ್ತದೆ? ಅಯ್ಯೋ, ಗಾರ್ಮೆಂಟ್ಸ್ ಒಳಗೆ ಸಿಗಾತೇ ಇಲ್ಲಕ್ಕ. ಎಲ್ಲ ಹೋಗ್ತಿ ಎಲ್ಲ ಫುಲ್ ಅದಾರ ಅಂತ ಹೇಳಿ ಅನ್ನತ್ರ. ಖಾಲಿನೇ ಇಲ್ಲ ಅಂತ, ವೇಕೆನ್ಸಿ ಖಾಲಿ ಇಲ್ರಿ, ಫುಲ್ ಐತಿ ಅನ್ನತ್ತಾರ. ನಾನಾರ ಏನು ಮಾಡಲಿ ಹೇಳಿ? ಹಂಗಾಗಿ ಇಲ್ಲೇ ಒಂದು ಅಂಗಡಿ ನೋಡೇನಕ್ಕ, ಭಾಳ ಚಲೋ ಐತಕ್ಕ ಅಂಗಡಿ. ಅಂಗಡಿ ಮಸ್ತ್ ಐತಿ. ಆಜು ಬಾಜುನು ಚಲೋ ಏರಿಯಾನ ಐತಕ್ಕ ಅದು. ಅಲ್ಲೂ ಅಂಗಡಿಗಳು ಅದಾವು, ಮತ್ತು ದೊಡ್ಡ ದೊಡ್ಡ ಶೋರೂಮ್ ಅದಾವು. ನಂಗೆ ಅಡ್ಡಿ ಇಲ್ಲ, ಚಲೋ ಐತಿ ಅಂಗಡಿ. ಸಿಕ್ಕೇತಕ್ಕ. ಅದನ್ನ ಅಡ್ವಾನ್ಸ್ ಕೊಟ್ಟು ಇದು ಆಧಾರ್ ಕಾರ್ಡ್ ಎಲ್ಲ ಕೊಡಕ್ಕೆ ಹೋಗಿದ್ದೆ. ಆಧಾರ್ ಕಾರ್ಡ್ ಎಲ್ಲ ಕೊಟ್ಟೆ, ಅಡ್ವಾನ್ಸ್ ಕೊಟ್ಟೆ. ಆಮೇಲೆ ಎಲ್ಲ ಆತೀಗ, ಎಲ್ಲ ಕ್ಲಿಯರ್ ಆದಂಗೆ ಆತು ನೋಡಕ್ಕ. ಹೌದಾ? ಚಲೋ ಆತ್ ಬಿಡು. ನಿನಗೆ ಯಾರು ಹೇಳಿದ್ರಲ್ಲ ಅಂಗಡಿ ಇದ್ದಿದ್ದು? ಹೆಂಗೆ ಸಿಗ್ತದ? ಮತ್ತು ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದಿನಂತಿ, ಏನು ಮತ್ತು ಒಂದು ಮಾತು ಹೇಳಿಲ್ಲಲ್ಲ ನಂಗೆ? ಅಯ್ಯೋ ಅಕ್ಕ, ಅದು ಹೇಳ್ಬೇಕಂತ ಮಾಡಿದೆ. ಅದು ಅರ್ಜೆಂಟ್ ಒಳಗೆ ಆಗ್ಬಿಡ್ತದು. ಅದು ಅದು ಏನು ಅದು ಅನ್ನಾತಿ? ಮತ್ತೇನು ಮಾಡಿದೀವ ಕಿತ್ಬಿ? ಹಾಂ ಅಕ್ಕ, ಅದು ಸುರೇಶ್ ಅವ್ರು ಹೆಲ್ಪ್ ಮಾಡಿದ್ರು. ಅಂದ್ರೆ ನಾನು ಅವ್ರ ತಂಗಿ ಕೇಳಿದ್ದೆ. ಶ್ವೇತಾ ಕೇಳಿದ್ದೆ. ಶ್ವೇತಾ ನಂದ್ಲ ನನಗೂ ಅಷ್ಟು ಗೊತ್ತಿಲ್ಲ, ಈಗ ನಾನು ಪ್ರೆಗ್ನೆಂಟ್ ಅದೀನಿ. ಆಮೇಲೆ ಅದ್ರ ಸಂಬಂಧ ಸ್ವಲ್ಪ ನಿನ್ನ ಯಾಕೆ ನಮ್ಮ ಅಣ್ಣಗೆ ಕೇಳಬಾರ್ದು ಅಂತಂದು ಹೇಳಂದ್ಲ. ಅದಕ್ಕೆ ಕೇಳಿದೆ. ಮತ್ತು ಅವರು ಹೆಲ್ಪ್ ಮಾಡಿದ್ರು ನಂಗೆ, ಹುಡುಗಿ ಕೊಟ್ಟು. ಮತ್ತು ಅಂಗಡಿ ಎಲ್ಲ ಅವರು ಏನೋ ಗೊತ್ತಿರೋರಂತವ್ರು. ಸ್ವಲ್ಪ ಕಡಿಮೆಗೆ ನೋಡಿ ಮಾಡಿ ನನಗೆ ಬಾಡಿಗೆ ಅದು ಕಡಿಮೆ, ಮುಂದೇನೋ ಬೇಕಂದ್ರೆ ಏರಿಸ್ತಾರಂತ ಹೇಳಿ. ಹೌದೇನು? ಯಾಕಕ್ಕ? ಸಿಟ್ಟು ಬಂದೈತೆ ತಗೋ ನಿಂಗೆ. ಹೇಳು, ಏನಾಯ್ತು? ಅಲ್ಲಲ್ಲಿ ಅವ್ರ ಮನೆಯಾಗೆಲ್ಲ ಗೊತ್ತಾಗೈತೆ ಈಗ ನೀನು ಅವ್ರಿಗೆ ಜೀವ ಉಳಿಸಿದಿ, ಅವ್ರಿಗೆ ಹೆಲ್ಪ್ ಮಾಡಿದಿ. ಎದ್ರ ಸಂಬಂಧ ಏನು ಅವ್ರು ಕೊಲೆ ಮಾಡಕ್ಕೆ ಬಂದಿದ್ರೆ ಅದೆಲ್ಲ ಗೊತ್ತಾಗೈತೇನೆ? ಇಲ್ಲಕ್ಕ, ಗೊತ್ತಾಗಿಲ್ಲ. ಆದರೆ ಶ್ವೇತಾಗೆ ಸ್ವಲ್ಪ ಅರ್ಥ ಮಾಡ್ಸಿನ. ಅರ್ಥ ಮಾಡ್ಕೊಂಡು ಆಕೆ ಏನಂದ್ಲೆ, ಹೋಗ್ಲಿ ಬಿಡು, ನೀ ಯಾಕಷ್ಟು ತಲೆ ಕೆಡಿಸ್ಕೊಂತಿ? ನಂಗೆ ಗೊತ್ತೈತಿ ನೀ ಹೆಂಗದಿ, ಮತ್ತು ನಮ್ಮ ಅಣ್ಣ ಹೆಂಗದಾನಂತೇಳಿ ನಂಗೆ ಗೊತ್ತೈತಿ. ನಮ್ಮಪ್ಪ ಎಲ್ಲ ಇವತ್ತಿಲ್ಲ ನಾಳೆ ಅವ್ರಿಗೂ ಅರ್ಥ ಆಕೈತಿ. ಯಾಕೆ ತಲೆ ಕೆಡಿಸ್ಕೊಂತಿ? ಅಷ್ಟಕ್ಕೆ ಮಾತಾಡಬೇಡ ಅಂದ್ರೆ ಅವ್ರೇನು ಅಂದಾರ ನಿನಗೇನು ಬರಬೇಡ ಹೋಗಬೇಡ ಅಂತ ಏನಾರು ಅಂದಾರೇನ ಅಂತಂದು ಹೇಳಿ ಅಂದ್ಲು. ಮತ್ತು ಅದಕ್ಕೆ ನಾನು ಮತ್ತು ಹೆಲ್ಪ್ ತೊಗೊಂಡೆಕ್ಕ. ಮತ್ತು ನೀನು ಬೈತಿ ಅಂತ ಅಂದ್ಕೊಂಡೆ ನಾನು. ನೀನು ಬೈತಿ ಬಿಡು, ನನಗೆ ಗ್ಯಾರಂಟಿ ಇತ್ತು ನೀನು ಬೈತಿ ಅಂತೇಳಿ. ಆದರೂ ಏನು ಮಾಡ್ಲಿಕ್ಕ ಈಗ? ಮತ್ತು ನಾನು ಏನಾರ ಒಂದು ದುಡಿಮೆ ಮಾಡ್ಕೊಬೇಕಲ್ಲ. ಮತ್ತು ನಾನು ಹೆಚ್ಚಿಗೆ ಏನಾರ ಎಮರ್ಜೆನ್ಸಿ ಅವಶ್ಯಕತೆ ಇದ್ರೆ ಅಷ್ಟೇ. ಮತ್ತು ನಾನೇನು ಅವರಿಗೆ ಗೊತ್ತಾತಲ್ಲ. ಅಯ್ಯ ಅವರು ನಾ ಹೇಳಿ, ಅವ್ರು ಒಳ್ಳೇದು ಕೆಟ್ಟವ್ರು ಕೆಟ್ಟದ್ದು. ಅವ್ರ ಮಕ್ಕಳ ಸಭಾಷಕ್ಕೆ ಏನಾದರೂ ಬಂದ್ರೆ ಅವ್ರು ಭಾಳ ಡೇಂಜರ್ ಅದಾರಲಿ ಅವರು. ಅವರು ಗೊತ್ತಾಗಲ್ಲ. ಯಾಕಂದರೆ ಈಗ ನಿಮ್ಮ ಮಾವಾಗ ಮತ್ತೆ ಹೇಳಿ ಕಳ್ಸ್ಯಾರಂತೆ, ನಿಮ್ಮ ತಂಗಿಗೆ ಸ್ವಲ್ಪ ಹದ್ಬಸ್ತೊಳಗಿಟ್ಟು, ನಿಮ್ಮ ಹೆಂಡತಿ ತಂಗಿಗೆ ಹದ್ಬಸ್ತೊಳಗೆ ಇಟ್ಕೋರಿ, ಭಾಳ ಇದು ಮಾಡಕ್ಕೆ ಹೋಗಬೇಡ, ಹಂಗೆ ಹಿಂಗೆ ಅಂದ ಅಂತ. ಅವ್ರ ಮುಂದೆ ಇವನು ಸ್ವಲ್ಪ ಬೈದು ಬಂದಾನಂತ. ಇಲ್ಲಿ ತಗೋರಿ, ಆಕೆ ಏನಿಗೆ ಬರಂಗಿಲ್ಲ, ಆಕೆ ಪಾಡಿಗೆ ಆಕೆ ದುಡ್ಕೊಳಕ್ಕೆ ಎಲ್ಲೋ ಅದಾಳ, ಹಂಗೆ ಹಿಂಗೆ ಅಂತೇಳಿ ನಿಮ್ಮ ಮಾವನೂ ಅಂದಾನಂತ. ಈಗ ಇಂಥ ಸಂದರ್ಭ ಒಳಗೆ ಮತ್ತೆ ನೀನು ಯಾಕೆ ಹೋಗಿ ಬಂದು ಅಂದ್ರೆ ದೊಡ್ಡವ್ರ ಜೊತೆ ನಾವು ಸರಗಟ್ಕೊಳೋದು ಸರಿಯಲ್ಲ ನೋಡು. ಹೌದಿಲ್ಲ? ಹೌದಕ್ಕ, ನೀನು ಹೇಳೋದು ಕರೆಕ್ಟ. ಆದ್ರೆ ಈಗ ಅವರು ಹೆಲ್ಪ್ ಮಾಡ್ತೀನಿ ಮತ್ತು ಅವ್ರು ಭಾಳ ಸಲ ಸಾರಿನೂ ಕೇಳಿದ್ರು ನನಗೆ. ಹಾಗಾಗಿ ಮತ್ತು ಆಯ್ತು ಬಿಡು ಅಂತಂದು ಹೇಳಿ ಇದೊಂದು ಸಲ ತೊಗೊಂಡಿನಿ ತಗೋಕ. ಮತ್ತು ಅವ್ರು ಎದುರಿಗೆ ಸಿಕ್ಕರು ಅಂದರೆ ಎದುರಿಗೆ ಸಿಕ್ಕರೆ ಮಾತಾಡಬೇಕಾಕೈತಿ. ಅವ್ರ ಕಣ್ಣಿಗೆ ಕಾಣಲ್ಲ ತಗೋಕನ, ಹಂಗೆ ಮಾಡ್ತೀನಿ. ಆಯ್ತು ತಗೋವ. ಏನಾರ ಇರಲಿ, ನಿನಗೆ ಒಟ್ಟು ಏನಾರು ತ್ರಾಸ ಆತಂದ್ರೆ ನನಗೆ ಫೋನ್ ಹಚ್ಚಿ ಹೇಳಿ, ಆಯಿತಾ? ಆಮೇಲೆ ಹೌದು, ಅವ್ರ ತಂಗಿ ಹೊಟ್ಟಿಲ್ಲದಾಳ? ಹೌದಕ್ಕ, ಪ್ರೆಗ್ನೆಂಟ್ ಅದಾಳಂತ. ಭಾಳ ಖುಷಿಗಿದ್ಲಿಕ್ಕೆ ಹೇಳಿದ್ಲೆ ನನ್ನ ಮುಂದೆಲ್ಲ. ಹೌದೇನ? ಚಲೋ ಆತ್ ಬಿಡು, ಚಲೋ ಆತ್. ಆಯ್ತು ತಗೋ, ಇಡ್ಲಾ ನಾನು? ಹಾಂ ಅಕ್ಕ, ಇಡು. ತಡಿ, ನನ್ನ ಕಸ್ಟಮರ್ಗೆ ಒಂದು ಫೋನ್ ಮಾಡ್ತೀನಿ. ಯಾರಿದ್ದ? ನಾಗವೇಣಿ. ಇಲ್ಲೈತಿ. ಹಲೋ, ನಾನು ರೀ ಅನ್ನಪೂರ್ಣ ರೀ. ಹಲೋ ಅನ್ನಪೂರ್ಣ ಅವ್ರಿ, ಏನು ರೀ ನೀವು? ಎಷ್ಟು ಸಲ ನಿಮ್ಗೆ ಕಾಲ್ ಮಾಡೋದು, ನೀವು ಕಾಲೇ ಪಿಕಪ್ ಮಾಡ್ತಾ ಇಲ್ಲ. ನೋಡಿದ್ರೆ ಹೋಗ್ಲಿ ಶಾಪ್ ಹತ್ರ ಬಂದು ನೋಡ್ಬೇಕಂದ್ರೆ ಶಾಪು ಕ್ಲೋಸ್ ಆಗಿದೆ. ಈ ಥರ ಮಾಡಿದ್ರೆ ಹೇಗೆ? ಅಯ್ಯೋ ಸಾರಿ ರೀ ಅಕ್ಕ, ಅದು ಏನಾಗ್ಬಿಟ್ಟಿತ್ತಂದ್ರಿ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅಂಗಡಿ ಬಿಡಿಸ್ಬಿಟ್ರಿ ನಂಗೆ. ಹಾಗಾಗಿ ಈಗ ಅಂಗಡಿನೂ ಇಲ್ಲ ಏನಿಲ್ಲ, ಮಿಷಿನು ಅಲ್ಲಿ ನಮ್ಮ ಅಕ್ಕರ ಮನೆಗೆ ಹೋಗಿ ನಾನು ಬ್ಲೌಸ್ ಹೊಲದು ರೆಡಿ ಮಾಡಿ ಇಟ್ಟೇನ್ರಿ. ಅದು ಆದ್ರೆ ಅದನ್ನು ತೊಗೊಂಬಂದು ಕೊಡೋಕೆ ನಿಮ್ಗೆ ಹೆಂಗೆ ಕರೆಸ್ಲಿ ಅಂತ ಅದೇ ವಿಚಾರ ಮಾಡತ್ತಿದ್ದೆ ರೀ ನಾನು.
ಏನು ಮಾಡೋದೀಗ? ನಿಮ್ಗೆ ಈಗ ನಂದು ಹೊಸ ಅಂಗಡಿದ ಲೊಕೇಶನ್ ಸೆಂಡ್ ಮಾಡ್ತೀನಿ ರೀ. ನಾಳೆ ಅಲ್ಲಿ ಬಂದುಬಿಡ್ರಿ. ಹೆಂಗೂ ನಿಮ್ದು ನಾಡ್ದೈತಲ್ರಿ ಫಂಕ್ಷನ್, ಅಲ್ಲಿ ಮಟ್ಟ ರೆಡಿ, ಅಲ್ಲಿ ಮಟ್ಟ ಕೊಟ್ಟರೆ ಹಾಕ್ಬಿಡು ಅಂತೇಳಿ ನಾನು ಇದು ಮಾಡ್ಕೊಂಡಿದ್ದೆ ರೀ. ಸಾರಿ ರೀಪ್ಪ. ಅಯ್ಯೋ ಅದಿಲ್ಲ, ನೀವು ಫೋನಿಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡಿ ಹೇಳಿದರೂ ಸಾಕಾಗಿತ್ತು. ನಂಗೆ ಅಷ್ಟು ಟೆನ್ಷನ್ ಆಗ್ತಾ ಇರಲಿಲ್ಲ. ಶಾಪ್ ನೋಡಿದ್ರೆ ಕ್ಲೋಸ್ ಇದೆ, ಆಮೇಲೆ ನೀವು ಫೋನು ಪಿಕ್ ಮಾಡ್ತಾ ಇಲ್ಲ. ಸೊ ನನಗಂತರೂ ತುಂಬ ಎಮರ್ಜೆನ್ಸಿ ಇತ್ತು. ಮತ್ತು ಏನಪ್ಪ ಏನು ಮಾಡಲಿ ನಾನು, ಏನಾದರೂ ಆಪ್ಷನ್ ಸೆಕೆಂಡ್ ಏನಾದರೂ ನೋಡಲಾ ಅಂತ ಇಷ್ಟೆಲ್ಲ ಥಿಂಕ್ ಮಾಡಿದ್ದೆ. ಕೊನೆಗೂ ಕಾಲ್ ಮಾಡಿದ್ರಲ್ಲ. ಸರಿ ನೀವು ನಾಳೆ ಕೊಟ್ಬಿಡಿ ಆಯಿತಾ? ನಾಳೆ ನೀವು ಎಷ್ಟು ಗಂಟೆಗೆ ಬರಲಿ? ನಾಳೆ ನಾನು ಬೆಳಗ್ಗೆ 10 ಗಂಟೆ ಸುಮಾರು 10 ಗಂಟೆ ನಾನು ಬರ್ತೀನಿ. ಆವಾಗ ನಾನು ಫ್ರೀ ಇದ್ದೀನಿ. ನೀವು ಲೊಕೇಶನ್ ಕಳಿಸಿಡಿ ಆಯಿತಾ? ಆಯ್ತು ತಗೊಳ್ರಿ ಅಕ್ಕ. ಸರಿ ಇಡ್ತೀನಿ ರೀ ನಾನು. ಇವನೇ ಹಣ ಎತ್ತಲಿ ಎಂತ ಆತಟ್ಟು ಹೊಟ್ಟೆ ಹೊಡೆದಾನಿವ. ಈ ಬಸ್ಸವರ ಫೋನ್ ಹಚ್ಚಿ ಒಂದಿನ ದವಾಖಾನೆ ಕರ್ಕೊಂಡು ಹೋಗಂತೀನಿ. ರಿಂಗ್ ಆಗತೈತಿ, ಎತ್ತವಲ್ರಲ್ಲ ಇವರು. ಹಲೋ ಬಸ್ಸು. ಯಪ್ಪ ನನ್ನ ಗಂಡ ನನಗೆ ನಾಯಿ ಹೊಡೆದಂಗೆ ಹೊಟ್ಟೆಗೆಲ್ಲ ಒದ್ದು ಹೋದ. ನನ್ನ ದವಾಖಾನೆ ಕರ್ಕೊಂಡು ಹೋಗ ಬಸ್ಸು. ನನಗೆ ಗೊತ್ತೈತೆ ತಗೋ, ನೀನು ಎಂತಿನೂ ನಿನಗೆ ಹಾಕ್ಕೊಂಡು ರುಬ್ಬಿದ್ದೆಲ್ಲ ನನಗೂ ಗೊತ್ತಾಗೈತಿ. ನನ್ನ ಗಂಡನು ಹಿಂಗೆ ಮಾಡ್ತಾನೆ. ನಮ್ಮಿಬ್ಬರಿಗೂ ಯಾಕೆ ಇಂಥವ್ರು ಸಿಗ್ತಾರಂತೀನಿ ನಾನು. ಬಸ್ಸು ಬಾರೆ, ನನ್ನ ಹೊಟ್ಟೆ ಭಾಳ ನೋವಾತೈತಿ. ಬಾ ಮಿಟಕ್ಲಾಡಿ. ನನ್ನ ಗಂಡಗೆ ಫೋನ್ ಹಚ್ಚೋಷ್ಟು ಧೈರ್ಯ ಬಂತೇನೆ ನಿನಗೆ ಮಿಟಕ್ಲಾಡಿ? ನನಗೆ ಇವ್ರು ಅನ್ನಾತಿದ್ರೆ ಆಕೆ ಲಲಿತನ ಜೊತೆ ಏನಾಯ್ತು ನಿನ್ನ ಗಂಡಂದ, ಆಕೆ ಮನೆಗೆ ಹೋಗ್ಯಾಕ ಬರಾತನಂತಂದು ಹೇಳಿ ಇಲ್ಲೈತ್ ನೋಡ ಇಲ್ಲೇ. ನನ್ನ ಗಂಡನ ಸನೇಕ ಬಂದಿ ಅಂದ್ರೆ ನೀನು ಮತ್ತೆ ನಿನ್ನ ಹಿಟ್ಟಿನ ಚೀಲ ಹರಿದಂಗೆ ಹರಿದು ಹೋಗಿಲಿಲ್ಲ ನೋಡಂತೀನಿ ನಿನ್ನ. ಏನೇ ತಪ್ಪು ತಿಳ್ಕೊಳಾತಿವ? ನಾನು ಅದಕ್ಕೆ ಫೋನ್ ಹಚ್ಚಿಲ್ಲ. ನನಗೆ ಮತ್ತೆ ಹೊಡೆದಿದ್ದ ಖರೆ ಐತಿ, ಹೊಟ್ಟೆ ನೋವು ಬಂದಿತ್ತು. ಅದಕ್ಕೆ ಮತ್ತೆ ಯಾರು ಇದ್ದಿದ್ದಿಲ್ಲ, ಅದಕ್ಕೆ ಬಸ್ ಫೋನ್ ಹಚ್ಚಿದವ. ನೀನು ತಪ್ಪು ತಿಳ್ಕೊಬಿಡುವ ಇವ. ಬಾರೆ ಬಾ ಬಗ್ಗು. ನನ್ನ ಗಂಡನ ಬೇಕಿತ್ತ ನಿನಗೆ? ಆಜು ಬಾಜು ಯಾರು ಇದ್ದಿದ್ದಿಲ್ಲ ನಿನಗೆ? ನನ್ನ ಗಂಡನ ಕರಿಬೇಕಂತ ಏನಿತ್ತು? ನನ್ನ ಗಂಡನ ನಂಬರ್ ನಿನ್ನ ಕಡೆ ಹೆಂಗೆ ಬಂತ? ಅಕ್ಕ ಇಲ್ಲವ ಅಕ್ಕ, ತಪ್ಪು ತಿಳ್ಕೊಬೇಡವ. ಅಂದ್ರೆ ನಾವು ಒಂದೇ ಕಡೆ ಅವ್ರ ಮನೆ ಕೆಲಸ ಮಾಡ್ತಿರ್ತೀವಲ್ಲ, ಏನಾರ ಹೇಳ್ತಿರ್ತಾರೆ ಕೇಳ್ತಿರ್ತಾರೆ. ಅದಕ್ಕೆ ಯಾವಾಗಾರ ನಾ ಬಂದಿಲ್ಲ ಅಂದ್ರೆ ಮತ್ತೆ ಅವ್ರು ನಿನ್ನ ಗಂಡಗೆ ಹೇಳ್ತಾರೆ ಮತ್ತೆ ಫೋನ್ ಹಚ್ಚಿಪ್ಪ ಕರಿ ಅಂತಂದು ಹೇಳಿ. ಹಂಗಾಗಿ ನನ್ನ ಮುಂದೆ ಆಟ ಹಚ್ಚಬೇಡ. ನಿಂದ ಆಟ ಮೆಟಕ್ಲಾಡಿ ಆಟ ನನ್ನ ಮುಂದೆ ಹಚ್ಚಬೇಡ. ಏನು ನಿನ್ನ ಗಂಡ ಚೊಲ್ಲನ ಮಾಡೋದು ನಿನಗೆ? ಏನು ಚಲೋ ಕೈಕಾಲು ಮುರಿದು ಮೂಲೆ ಕುಂದಿಸ್ಬೇಕು ನಿನ್ನಂತಕ್ಕಿನ. ನಿನ್ನ ಗಂಡ ಇಲ್ಲಾರ್ದಾಗ ನನ್ನ ಗಂಡನ ಮನೆ ಹೊಕ್ಕಿಸ್ಕೊಂತಿಯಲ್ಲ ನೀ ಅಂತ ನಾಚಿಗೇಡಿ ಅದಿ. ನಿನ್ನ ಗಂಡ ದುಡಿದು ಹಾಕ್ಲಿಲ್ಲ ಅಂದ್ರೆ ನಿಯತ್ತಿಂದ ದುಡಿದು ತಿನ್ನ. ನನ್ನ ಗಂಡಂದು ಬೇಕಾಗಿತ್ತು ನಿನಗೆಲ್ಲ. ಅವನಿಗೂ ಸರ್ರಿ ಬುದ್ಧಿನ ಕಲ್ಸಣ್ಣ. ಏನು ತಲೆ ಒಡೆದಿದ್ದ ನಾನ ಅದ ಏನ ನೋಡ. ಮತ್ತಿನ್ನ ನನ್ನ ತಲೆ ಕೆಡ್ತಂದ್ರೆ ನಿನ್ನ ಏನು ಮಾಡ್ತೀನಿ ಗೊತ್ತಿಲ್ಲ. ನಿನ್ನ ಕೊಂದಾದ್ರೂ ಜೈಲಿಗೆ ಹೋಗ್ತೀನಿ ನಾನು. ಹುಷಾರಿರ ಏನ. ಇವ್ವ ನಾನೊಬ್ಬಕ್ಕೆ ಹೋಗ್ತೀನಿ ಬಿಡುವ ದವಾಖಾನಿಗೆ. ಇಡ್ತೀನ? ಹಲೋ ಇಟ್ಟೆನ ಬಿಕನಾಸಿ ಇಡು ನಿನ್ನಮ್ಮ ಏನಾರ ಈ ನಂಬರ್ಗೆ ಫೋನ್ ಹಚ್ಚಿದಂದ್ರೆ ಐತಿ ನಿನಗೆ ಹಬ್ಬ. ನನ್ನ ಮತ್ತಿನ ಅಯ್ಯೋ ನಾನು ಪೈಕ್ಯಾನಿಗರ ಯಾಕೆ ತೊಗೊಂಡು ಹೋಗ್ಲಿಲ್ಲಪ್ಪ ಮೊಬೈಲ್. ಯವ್ವಾ ಪೂರ ಗರಮ್ ಆಗಿ ಸಿಟ್ಟಾಗಿ ಹೆಂಗಾಗ್ಯಾವ ನೋಡಿ. ಕೆಂಪಗೆ ಇದು ಕೆಬ್ಬಣ ಕಾದಂಗೆ ಆಗೈತಲ್ಲ ಇವು ಆಯ್ಕೆ ಮಕ. ಏನು ಮಾಡೋದು ಈಗ? ನಿಂದ್ರಿ ಅಲ್ಲೇ ಎಲ್ಲಿ ಹೊಂಟಿರಿ ನೀವು? ಯಪ್ಪ ಇವತ್ತು ನಂದು ಏನು ಕಾದೈತೋ ಏನು. ಇವತ್ತರ ಹೊಲಿಗೆ ಬಿಚ್ಚಿಸ್ಕೊಂಬಂದೇನಿ. ಏನು ಮಾಡ್ತಾಳೆ ಏನಪ್ಪ ಅದು. ಹೇಳಿ ಸುರೇಖಾ. ಫೋನ್ ಬೇಡ ನಿಮ್ಗೆ? ಫೋನ್ ಹೌದೌದು. ಎಲ್ಲಿಟ್ಟಿನದ ಕೊಡೆ, ನನಗೆ ಹೊತ್ತಾಗತ್ತೈತೆ ಹೋಗ್ಬೇಕು. ನಾ ಹೋಗು ಅಂತ್ರಿ ಕೊಡ್ತೀನಿ. ಆಕಿ ಲಲ್ಲಿ ಆಕಿ ಯಾಕೆ ನಿಮಗೆ ಫೋನ್ ಹಚ್ಚತಾಳ? ಮಿಟಕ್ ಮಾಡ್ಕೊಂತ ಫೋನ್ ಹಚ್ಚಾಳ ಇವತ್ತು. ಫೋನ್ ಹಚ್ಚಿ ಅಯ್ಯೋ ನನ್ನ ಗಂಡ ಹೊಡೆದಾನ, ನನಗೆ ಹೊಟ್ಟೆ ನೋವಾತೈತಿ, ದವಾಖಾನೆ ಕರ್ಕೊಂಡು ಹೋಗ್ಬಾರ ಬಸ್ಸು ಅಲ್ಲಿ ಕುಚ್ಚು ಬಸ್ಸು ಅಂತ ಹಚ್ಚಾಳ. ಗೊತ್ತಾನೆ ನಿನಗೆ? ಅಯ್ಯೋ ನನಗೇನು ಗೊತ್ತಾ ಮಾರಯ್ಯ, ನನಗೆ ಮೊದ್ಲು ಆರಾಮಿಲ್ಲ, ತಲೆ ಒಂದು ಹೊಡ್ತಿದ್ದೈತಿ. ಇವ ನಿನಗೆಲ್ಲ ಹೇಳ್ಕೊಂಡು ಕುಂದ್ರಕ್ಕಾಗಲ್ಲ ನಂಗೆ. ನಾ ಹೋಗ್ತೀನಿ ತಡಿ. ಅಯ್ಯಪ್ಪ ಮೊದಲು ಇಲ್ಲಿಂದ ಓಡ್ಬೇಕು. ನಿಂದರಿಲ್ಲೇ ಬರ್ರಿ ನೀವು ಮನೆಗಾರ ಹೆಂಗೆ ಬರ್ತೀರಿ? ನಾನು ನೋಡ್ತೀನಿ ನಿಮ್ಮ ಐತಿ ಇವತ್ತ. ಕೇಕ ಬಂತ ಇವ್ರ ಜೊತೆ ಜಗಳ ಮಾಡೋದಿರ್ಲಿ. ಏನಂತ ಇದ್ದಿ ಕಾಡಾತಾನೆ. ಅದಕ್ಕೆ ಮಳ್ಳ ಮಂಚಕ್ಕೆ ಕಾಲಿಷ್ಟು ಅಂದ್ರೆ 3 ಮತ್ತೊಂದು ಅಂತ ನನ್ನ ಗಂಡ ಹಲಕಟ ಬಾಡೆ. ಇಂಥವ್ರಿಗೆ ಹಿಂಗೆ ಮಾಡ್ಬೇಕು. ಇಂಥವ್ರಿಗೆ ಸೊಡ್ಲು ಕೊಟ್ವಿ ನಮ್ಮ ತೆನಿ ಮೇಲೆ ಮತ್ತು ಏನಂತಾರಲ್ಲ ಅದು ಮಾಡ್ತಾರೆ. ಮತ್ತೆ ನಾನು ಚಲೋ ಬರ್ತಾವ ನನ್ನ ಬಾಯಾಗ. ಅಕ್ಕಿಗೆ ಐತಕ್ಕಿಗೆ
ನಾಳೆ ನಾಳೆ ಆಕಿ ಮನೆಗೆ ಹೋಗ್ತೀನಿ. ಆಕಿ ಮನೆಗೆ ಇವತ್ತು ಹೋಗಲ್ಲ, ನಾಳೆ ಹೋಗ್ತೀನಿ. ನಾಳೆ ಹೋಗಿ ಆಕಿನ್ನ ಏನು ಮಾಡ್ತೀನೋ ಗೊತ್ತಿಲ್ಲ ನನಗೆ. ಹಾಂ, ನನ್ನ ಗಂಡಗ ಬಸ್ಸು ಅಂತಾಳೆ. ಯಾಕೆ ಬೇರೆ ಯಾರ ಹಂಗೆಲ್ಲ ಅಂತಾರೇನ? ಅಣ್ಣಾರ ಯಾರ ಅಂತಾರೆ, ಏನ್ರಿ ಯಾರ ಅಂತಾರೆ, ರೀ ಬರ್ರಿ ಹೋಗ್ರಿ ಅಂತಾರೆ. ಆಕಿ ಬಸ್ಸು ನನಗೆ ಹೊಟ್ಟಿನ ಆಗ್ತೈತಿ, ಬಾರ ಬಸ್ಸು, ದವಾಖಾನೆ ಕರ್ಕೊಂಡು ಹೋಗು, ಬಾರ ಬಸ್ಸು. ಹಾಂ, ಹಿಂಗೆ ಮಾತಾಡ್ತಾಳೆ, ಹಿಂಗೆ ಲವರ್ಗತೆ ಈಕಿನ ಸಿಗದು ಮತ್ತಿನ ನನ್ನ ಬ್ಯಾಗ ಚಲೋನ ಬರ್ತಾವ ಆಕಿಗೆ. ಲಲ್ಲಿ ಗುಲ್ಲಿ ಬರ್ತೀನಿ, ನಿನಗೆ ನಾಳೆ ಬರ್ತೀನಿ, ನಿನಗೆ ನಾಳೆ ನಿನಗೆ ಬಿಡಂಗಿಲ್ಲ ನಾನು. ನನಗೆ ಬಂದಿರೋ ಸಿಟ್ಟಿಗೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಓನ್ ಬಂಗಾರ, ಓನ್ ಆಟಾಡ ಬಂಗಾರ, ಬರ್ತೀನಿ. ಓನ್ ಬೇಕು ನಿಂಗೆ. ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಆರಾಮದಿರಂತ ತಿಳ್ಕೊತೀನಿ. ನಾನಂತರೂ ಭಾಳ ಖುಷಿಯಾಗಿದ್ದೀನಿ. ನಿಮಗೆ ಈ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ಹಾಂ, ಆಮೇಲೆ ಇನ್ನೊಂದು ವಿಷಯ, ನೀವು ಯಾವ ಊರಿಂದ ನೋಡಾತ್ತೀರಿ, ಹಂಗೆ ನಿಮ್ಮ ಹೆಸರೇನು ಅಂತೇಳಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಯಾಕಂದರೆ ನಾನು ನಿಮಗೆ ಪರ್ಸ್ನಲ್ ಆಗಿ ಬಂದು ಲೈವ್ ಒಳಗೆ ಬಂದು ಥ್ಯಾಂಕ್ಸ್ ಹೇಳ್ಬೇಕಂತೇಳಿ ಇಷ್ಟಪಡತ್ತೀನಿ. ದಯವಿಟ್ಟು ಈ ವಾರದೊಳಗೆ ಎಷ್ಟು ಜನ ನನಗೆ ಯಾವ ಊರು ಎಷ್ಟು ಜನ ಕಮೆಂಟ್ ಮಾಡ್ತಾರಲ್ಲ ಎಲ್ಲರಿಗೂ ನಾನು ರಿಪ್ಲೈ ಕೊಡ್ಬೇಕಂತ ಮಾಡೀನಿ. ಲೈವ್ ಒಳಗೆ ಬಂದು ದಯವಿಟ್ಟು ನಿಮ್ಮ ಊರು ಯಾವುದು, ಆಮೇಲೆ ನಿಮ್ಮ ಹೆಸರೇನಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು.